ಈ ರಸ್ತೆಯನ್ನು ದುರಸ್ತಿ ಮಾಡಲಿಲ್ಲ ಅಂತೇಳಿ ಆದರೆ ಇನ್ಯಾವ ರಸ್ತೆಯನ್ನು ಇವರು ದುರಸ್ತಿ ಮಾಡ್ತಾರೆ? ರೈಲ್ವೆ ಸ್ಟೇಷನ್ ಉಂಟು, ಶಿಕ್ಷಣಾಧಿಕಾರಿ ಇಲಾಖೆ ಉಂಟು, ಅಂಗನವಾಡಿ ಉಂಟು, APMC ಉಂಟು, ಆಮೇಲೆ KEB, ಮೆಸ್ಕಾಂ. ಇಲ್ಲಿ ಮೇನ್ ಕೇಂದ್ರ ಇಲ್ಲಿ ಇರುವುದು ಮೆಸ್ಕಾಂ. ಈ ದಾರಿಯಲ್ಲಿ ಹೀಗೆ ಆದರೆ ಹೇಗೆ ಸರ್? ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾರು ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಷಯವನ್ನು ತಮ್ಮ ತಲೆಯಲ್ಲಿ ತೆಕ್ಕೊಂಡು ಅದನ್ನೊಂದು ಅದಕ್ಕೆ ಪರಿಹಾರ ಆಗ್ಬೇಕಂತ ಮಾಡೋರು ಯಾರು ಇಲ್ಲ. ಜನಪ್ರತಿನಿಧಿಗಳು ಬರುವುದೇ ಇಲ್ಲ, ಅಧಿಕಾರಿಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಕೋರ್ಟ್ನಲ್ಲಿ ನಿರ್ಣಯ ಆದ ಬಳಿಕ ನಾವು ತೆರಿಗೆ ಕಟ್ತೇವೆ ಅಂತ ಹೇಳಿದ್ರೆ ಆಗ್ತದಾ? ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ವಿ ಆರ್ ಪೇಯಿಂಗ್ ದ ಟ್ಯಾಕ್ಸಸ್ ಟು ದ ಮುನ್ಸಿಪಾಲಿಟಿ. ನಾವು ಕಟ್ಟುವಂತ ತೆರಿಗೆಗೆ ಅನುಗುಣವಾಗಿ ನಮಗೆ ಬೇಕಾದಂತ ಮೂಲಭೂತವಾದಂತ ಅವಶ್ಯಕತೆಗಳನ್ನು ಕೊಡಬೇಕು. ಬಂಟ್ವಾಳ ಪುರಸಭಾ ವ್ಯಾಪ್ತಿಯ BC ರೋಡು ಹೃದಯ ಭಾಗದಿಂದ ಒಳಗೆ ಕೈಕುಂಜೆಯ ರಸ್ತೆ. ಕೈಕುಂಜೆ ಎಂದರೆ ಒಂದು 500 ವಸತಿ ಬಡಾವಣೆಗಳು ಇರುವಂಥ ಹಲವಾರು ರೈಲ್ವೆ ಸ್ಟೇಷನ್ ಆಗಿರಲಿ, ಹಿಂದೂ ರುದ್ರಭೂಮಿ ಆಗಿರಲಿ, ಅಥವಾ ವಿದ್ಯಾ ಇಲಾಖೆ ಆಗಿರಲಿ, ಅಂಗನವಾಡಿ ಆಗಿರಲಿ, ಒಂದು ದೇವಸ್ಥಾನ, ಪ್ರಮುಖ ದೇವಸ್ಥಾನ BC ರೋಡಿನ ಪ್ರಮುಖ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರುವಂಥ BC ರೋಡಿನಿಂದ ರಕ್ತೇಶ್ವರಿ ಮಾರ್ಗವಾಗಿ ಒಳಗೆ ಬರುವಂಥ ರಸ್ತೆ ಅದು ಕೈಕುಂಜೆ ರಸ್ತೆ. ಈ ಕೈಕುಂಜೆ ರಸ್ತೆ ಕೆಲವು ವರ್ಷಗಳಿಂದ ರಸ್ತೆಗಳಲ್ಲಿ ಹೊಂಡಗಳಾಗಿ ಜನರು ನಲಿದಾಡಲು, ಹೋಗಲು ಬರಲು, ವಾಹನಗಳು ಓಡಾಡಲು ತುಂಬ ಕಷ್ಟ ಆಗುವಂತಹ ಪರಿಸ್ಥಿತಿ. ಇಲ್ಲಿ ಹಲವಾರು ಅಂಗಡಿಗಳು, ಹೋಟೆಲ್ಗಳು ಮಾತ್ರವಲ್ಲದೆ ವಾಹನಗಳ ಗ್ಯಾರೇಜ್ಗಳು ಇಲ್ಲಿದೆ. ಬರುವಂಥ ರಸ್ತೆ ಉದ್ದಕ್ಕೂ ವಾಹನಗಳು ನಿಂತು ಬರುವವರಿಗೆ ಇಲ್ಲಿ ದಾರಿ ಯಾವುದಯ್ಯ ಎನ್ನುವಂಥ ಪರಿಸ್ಥಿತಿ ಪಾದಾಚಾರಿಗಳಿಗೆ ಬಂದೊದಗಿದೆ. ಇದೀಗ ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಮುಖಾಂತರ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕೈಕುಂಜೆ ರಸ್ತೆಯ ಬಗ್ಗೆ, ಇದರ ದುರವಸ್ಥೆಯ ಬಗ್ಗೆ ಸಾರ್ವಜನಿಕರ, ಈ ಸ್ಥಳೀಯರಿಂದ ಮಾಹಿತಿಗಳನ್ನು, ಅವರ ಅಭಿಪ್ರಾಯಗಳನ್ನು ನಾವೀಗ ಸಂಗ್ರಹಿಸ್ತಾ ಇದ್ದೇವೆ ನಿಮಗಾಗಿ. ಸ್ಥಳೀಯರು ನಮ್ಮ ಜೊತೆಯಲ್ಲಿದ್ದಾರೆ. ತಮ್ಮ ಹೆಸರು ಸರ್? ರಮೇಶ್. ಏನು ಮಾಡ್ತಾ ಇದ್ದೀರಿ? ನಾನು ಗುರುಕಪ್ಪ ಅಂತ ಎಲೆಕ್ಟ್ರಾನಿಕ್ಸ್ ಉಂಟು ಅಂಗಡಿ BC ರೋಡಲ್ಲಿ, ಅಲ್ಲಿ ಕೆಲಸ ಮಾಡ್ತೇನೆ, ಓನರ್. ಈ ರಸ್ತೆಯ, ಕೈಕುಂಜೆ ರಸ್ತೆಯ ಇಲ್ಲಿಯ ಸಮಸ್ಯೆಗಳೇನು? ಕೈಕುಂಜೆ ರಸ್ತೆ ಅಂದರೆ ಅನ್ನಪೂರ್ಣೇಶ್ವರಿಯಿಂದ ಒಂದು ಸಾಧಾರಣ ಒಂದು ಲೇಔಟ್ನವರೆಗೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಹೊಂಡ, ಅಲ್ಲಿ ಮಳೆಗಾಲದಲ್ಲಿ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ. ಬೇಸಿಗೆಗಾಲದಲ್ಲಿ ಬಿದ್ದು ಎಲ್ಲ ಹೋಗ್ತಾರೆ, ಆದರೆ ಮಳೆಗಾಲದಲ್ಲಿ ತುಂಬ ಹೊಂಡ ಗಿಂಡ ಎಲ್ಲ ಹೋಗಿ ನೀರು ನಿಂತು ಎಲ್ಲ ಅಲ್ಲಿ ನೀರು ನಿಂತು ಎಲ್ಲಿಗೆ ಹೋಗುದಿಲ್ಲ. ಇಲ್ಲಿ ನೋಡಿ, ಒಂದು ರೈಲ್ವೆ ಸ್ಟೇಷನ್ ಉಂಟು, ಇನ್ನೊಂದು ಶಿಕ್ಷಣಾಧಿಕಾರಿ ಇಲಾಖೆ ಉಂಟು, ಅಂಗನವಾಡಿ ಉಂಟು, APMC ಉಂಟು, ಆಮೇಲೆ KEB, ಮೆಸ್ಕಾಂ. ಇಲ್ಲಿ ಮೇನ್ ಕೇಂದ್ರ ಇಲ್ಲಿ ಇರುವುದು ಮೆಸ್ಕಾಂ. ಈ ದಾರಿಯಲ್ಲಿ ಹೀಗೆ ಆದರೆ ಹೇಗೆ ಸರ್? ನೋಡಿ, ನಾವು ನಡೆದಲ್ಲಿಗೆ ಹೋಗ್ಲಿಕ್ಕೆ ಬಿಡಿ, ಮಳೆಗಾಲದಲ್ಲಿ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಲ್ಲ ಹೆಂಗಸರೆಲ್ಲ ಹೋಗುವಾಗ ನೀರು ಎಲ್ಲ ಅವರಿಗೆ ಮೇಲಿಗೆ ಬಿದ್ದು, ಶಾಲೆಗೆ ಹೋಗುವಾಗ ಅವರಿಗೆ ಯೂನಿಫಾರ್ಮಿಗೆ ಮೇಲಿಗೆ ಬಿದ್ದು ಎಂತ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಗಾಡಿ ಬರುವುದು, ಅಲ್ಲಿ ಗಾಡಿ ನಿಲ್ಲಿಸುವುದು, ಎಂತ ಹೋಗ್ಲಿಕ್ಕೆ ಆಗುದಿಲ್ಲ. ಇಂತೆಲ್ಲ ಸಮಸ್ಯೆ ಉಂಟು ನಮ್ಮವರಿಗೆ. ಈ ಬಗ್ಗೆ ಕೈಕುಂಜೆ ಜನತೆ ಬೇಸತ್ತಿದ್ದಾರೆ. ಈ ಬಗ್ಗೆ ಏನಾದರೂ ಮನವಿಯನ್ನು ನೀವು ಕೊಡ್ಲಿಲ್ವಾ? ತುಂಬಾ ಸಲ ಮನವಿ ಕೊಟ್ಟಿದ್ದೇವೆ ಸರ್ ನಾವು. ಹಾಗಾಗಿ ಅದಕ್ಕೆ ನಮಗೆ ಸರಿಯಾಗಿ ಸ್ಪಂದನೆ ಇಷ್ಟವರೆಗೆ ಬರಲಿಲ್ಲ. ಅದಕ್ಕೆ ನಾವು ಏನಾದರೂ ನೀವು ಅದಕ್ಕೆ ಪರಿಹಾರ ನಮಗೆ ಹುಡುಕಿಕೊಡ್ಬೇಕು. ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ, ನಮಗೆ ರೋಡ್ ಒಂದು ಸರಿಯಾದರೆ ಆಯಿತು, ಬೇರೆ ಏನು ಬೇಡ. ರೋಡ್ ನಮಗೆ ಮೂಲ ಸೌಕರ್ಯ ವ್ಯವಸ್ಥೆ ಬೇಕು. ಒಂದು ಕರೆಂಟ್ ಅಂತೂ ಬರ್ತದೆ, ನೀರು ಅಂತೂ ಬರ್ತದೆ. ಅಂದರೆ ರೋಡಿನ ಸಮಸ್ಯೆ ಹೀಗೆ ಆದರೆ ನಾವು ಹೇಗೆ ಸರ್, ಹೇಗೆ ನಾವು ಇದನ್ನು ಪರಿಹಾರ ಹೇಗೆ ಮಾಡುವುದು? ನಾವು ಜನಪ್ರತಿನಿಧಿಗಳಿಗೆ ಪರಿಹಾರ ಮಾಡಬೇಕು ಹೊರತು ಬೇರೆ ಯಾರಿಗೆ ಕಾರಣ? ನಮ್ಮಂಥವರಲ್ಲಿ ಎಂತ ಮಾಡಲಿಕ್ಕೆ ಆಗ್ತದೆ? ಹಾಗೆ ನಿಮ್ಮ ಮುಖಾಂತರ ನಾವು ಇದನ್ನು ವ್ಯಕ್ತಪಡಿಸುವುದು. ಕೈಕುಂಜೆಗೆ ಹೋಗುವಂತ ಹಲವಾರು ಮನೆಗಳ ಬಡಾವಣೆ ಇರುವಂತಹ ಒಂದು ಪ್ರದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಿದೆ. ಅದು ಸಹ BC ರೋಡಿನ ಸನಿಯದಲ್ಲಿರುವಂತಹ ಮಾರ್ಗ, BC ರೋಡ್ ಹೃದಯ ಭಾಗದ ಸನಿಯದಲ್ಲಿರುವಂತಹ ಮಾರ್ಗ ಕಾಂಕ್ರೀಟೀಕರಣಗೊಂಡರೂ ಅಲ್ಲಿರುವಂತಹ ಸಮಸ್ಯೆಯನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ನನ್ನ ಹೆಸರು ರಾಮಚಂದ್ರ ರಾವ್ ಅಂತ. ನಾನೊಬ್ಬ ನಿವೃತ್ತ ಶಿಕ್ಷಕ. ಇದೇ ಪ್ರದೇಶದ ನಾನು ನಿವಾಸಿಯಾಗಿದ್ದೇನೆ. ಈ ಪ್ರದೇಶದಲ್ಲಿ ಕಳೆದ ಒಂದು ಸಾಧಾರಣ, ಈಗ ನಾವು ಹುಟ್ಟಿದ ನಂತರ ಸುಮಾರು ಒಂದು 10 ವರ್ಷದ ಬಳಿಕ, ಅಂದರೆ 10 ವರ್ಷದವರೆಗೆ ನಾವು BC ರೋಡ್ನಲ್ಲಿದ್ದೆವು. ಆ ಬಳಿಕ ನಾವು ಇಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದೇವೆ. ಇದೇ ರಸ್ತೆಯನ್ನು ನಾವು ಬಳಸ್ತಾ ಇದ್ದೇವೆ. ಬಹುಶಃ ಈ ರಸ್ತೆಯ ಇಲ್ಲಿಂದ ನದಿ ಬದಿಯವರೆಗೆ ರಸ್ತೆ ಆಗಿದೆ, ಈಚೆ ಬದಿಯಲ್ಲಿ ಕೂಡ ನದಿ ಬದಿಯವರೆಗೆ ರಸ್ತೆ ಆಗಿದೆ. ಈ ಎಲ್ಲ ರಸ್ತೆಗಳ ಜಾಗಗಳು ಬಹುಶಃ ನಮ್ಮದೇ ಹಿರಿಯರ ವರ್ಗ ಸ್ಥಳಗಳಾಗಿದ್ದು ಅದನ್ನೆಲ್ಲ ನಾವು ಬಿಟ್ಟುಕೊಟ್ಟ ಕಾರಣ ಈ ರಸ್ತೆಗಳೆಲ್ಲ ಆಗಿದೆ. ಈಗ ಅದೆಲ್ಲ ನಮ್ಮ ಹಿಂದಿನ ಕಥೆಗಳು. ಈಗಿನ ಕಥೆ ಏನಂತ ಹೇಳಿದ್ರೆ, ಈ ಒಂದು ಪ್ರದೇಶ
ಬಂಟ್ವಾಳ ಮೂಡ ಗ್ರಾಮದ ಹೃದಯ ಭಾಗವಾದಂಥ BC ರೋಡಿನ ಸಮೀಪ ಇರುವಂಥ ಕೈಕುಂಜದ ಈ ಭಾಗ ಇದು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂಥ ರಸ್ತೆ ಆಗಿತ್ತು ಒಂದು ಕಾಲದಲ್ಲಿ. ಈಗ ರೈಲ್ವೆಗೆ ಅಕ್ವೈರ್ ಭೂಮಿ ಇದಾದ ಬಳಿಕ ಇದು ರೈಲ್ವೆ ಸ್ಟೇಷನ್ಗೆ ಸಾಗುವ ಮಾರ್ಗ ಆಗಿದೆ. ಈ ಮಾರ್ಗದ ಆಸುಪಾಸು ಅಂದರೆ ಇಕ್ಕೆಲೆಗಳಲ್ಲಿ ಹಲವಾರು ಅಂಗಡಿಗಳು, ಹಲವಾರು ಈ ದೇವಸ್ಥಾನ, ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಅಂಗನವಾಡಿ, ಕ್ಯಾಂಟೀನು, ಸೊಸೈಟಿ ಕಟ್ಟಡ ಎಲ್ಲ ತುಂಬ ಇದು ಕಟ್ಟಡಗಳು ಇಲ್ಲಿ ನಿರ್ಮಾಣಗೊಂಡಿವೆ, ಕಾರ್ಯನಿರ್ವಹಿಸ್ತಾ ಇದೆ. ಈ ರಸ್ತೆ ಬಹುಶಃ ಒಂದು 12-13 ವರ್ಷಗಳ ಹಿಂದೆ ಒಂದು ಸಲ ಇದು ಕಾಂಕ್ರೀಟೀಕರಣಗೊಂಡು ನಿರ್ಮಾಣಗೊಂಡಿದೆ. ಆ ಬಳಿಕ ಈ ರಸ್ತೆ ತೀರಾ ದುರವಸ್ಥೆಯನ್ನು ತಲುಪಿದೆ. ಈಗ ಈ ರಸ್ತೆಯಲ್ಲಿ ಸರಿಯಾಗಿ ಹೋಗ್ಲಿಕ್ಕೂ ಆಗುದಿಲ್ಲ, ಅಂತ ಕಷ್ಟ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳನ್ನೇ ಮಾತನಾಡೋದು ನಮಗೆ ಒಂದು ಎಂತ ಹೇಳ್ತಾರೆ ಗಗನ ಕುಸುಮ. ಯಾಕೆಂದ್ರೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡಿದ್ರೆ ಹೇಳ್ತಾರೆ ಅದು ನೋಡೋಣ ಬರಲಿಲ್ಲ, ಅದು ಕೋರ್ಟ್ನಲ್ಲಿ ಉಂಟು, ಹಾಗುಂಟು ಹೀಗುಂಟು ಅಂತ ಹೇಳ್ತಾರೆ. ಏನೇ ಕೋರ್ಟಿನಲ್ಲಿ ಇದ್ರೂ ಕೂಡ ನಾವು ತೆರಿಗೆ ಕಟ್ಟುವಾಗಲೂ ಕೂಡ ನಿಮ್ಮ ಕೋರ್ಟ್ನಲ್ಲಿ ನಿರ್ಣಯ ಆದ ಬಳಿಕ ನಾವು ತೆರಿಗೆ ಕಟ್ತೇವೆ ಅಂತ ಹೇಳಿದ್ರೆ ಆಗ್ತದಾ? ಆಗುದಿಲ್ಲ. ತೆರಿಗೆ ಕಟ್ಟುವುದು ನಾವು ಕ್ರಮ ಪ್ರಕಾರ ಕ್ಲಪ್ತ ಸಮಯಕ್ಕೆ ನಾವು ಕಟ್ಟಬೇಕು. ಆದರೆ ನಮಗೆ ಬೇಕಾದಂಥ ಒಂದು ಮೂಲಭೂತವಾದಂಥ ಅವಶ್ಯಕತೆಗಳನ್ನೇ ಒದಗಿಸಿ ಕೊಡುವುದಕ್ಕೆ ಇವರಿಂದ ಆಗುದಿಲ್ಲ ಅಂತ ಹೇಳಿದ್ರೆ ಇದು ಎಂಥ ಆಡಳಿತ? ನಾವು ಮೊನ್ನೆ ನಮ್ಮ ಮನೆಯ ಹತ್ತಿರ ಅಲ್ಲಿ ತೋಡಿದೆ, ಒಂದು ರಸ್ತೆ ಇದೆ, ಇಂಟರ್ಲಾಕ್ ಅಳವಡಿಸಿದ ರಸ್ತೆ. ಆ ರಸ್ತೆಯಲ್ಲಿ ನೀರು ರಸ್ತೆಯ ಮೇಲೆಯೇ ಹರಿದುಕೊಂಡು ಹೋಗ್ತದೆ. ಆ ತೋಡನ್ನು ರಿಪೇರಿ ಮಾಡಬೇಕು ಅಂತೇಳಿ ನಾವು ಅಲ್ಲಿಯ ಜನಪ್ರತಿನಿಧಿ ಆಗಿದ್ದಂಥ ಶ್ರೀಮತಿ ಜೀನತ್ ಅವರ ಪತಿ ಫಿರೋಜ್ನವ್ರ ಹತ್ರ ನಾವು ಹೇಳಿದಾಗ ಅವರು ಬಂದರು, ಕೆಲಸ ಶುರು ಮಾಡಿದರು. ಆದರೆ ಆ ಕೆಲಸಕ್ಕೆ ಮಧ್ಯದಲ್ಲಿ ತಡೆಯೊಡ್ಡಲಾಯಿತು. ಯಾಕೆಂದರೆ ಅದು ಆಗುದಿಲ್ಲ, ಸರಿಯಾಗಿ ಮಣ್ಣು ತೆಗೆದಿದ್ದರೆ ಮಾತ್ರ ನೀವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಒಬ್ಬರು ಸ್ಥಳೀಯರು ಹೇಳಿದರು. ಆದ್ದರಿಂದ ಆ ಕೆಲಸವು ಕೂಡ ಸ್ಥಗಿತಗೊಂಡಿತ್ತು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಆ ರಸ್ತೆಯ ಮೇಲೆ ಒಂದು ಮಳೆ ಬಂದರೆ ಆ ರಸ್ತೆಯ ಮೇಲೆ ನೀರು ಸಂಚರಿಸ್ತದೆ. ಆ ರಸ್ತೆಯಿಂದ ನೀರು ನಮ್ಮ ಮನೆಯ ಕಾಂಪೌಂಡ್ನೊಳಗೆ ನುಗ್ತದೆ ಹೊರತು ಅಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿ ಅಲ್ಲಿದೆ. ಇಲ್ಲಿ ಎಲ್ಲ ಹೊಂಡ ಗುಂಡಿಗಳು, ಇದರಿಂದಾಗಿ ಇಲ್ಲಿ ರಸ್ತೆಯಲ್ಲಿ ಚಲಿಸಲಿಕ್ಕೆ ಆಗುದಿಲ್ಲ. ಈ ರಸ್ತೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ. ಈ ರಸ್ತೆಯನ್ನು ದುರಸ್ತಿ ಮಾಡಲಿಲ್ಲ ಅಂತೇಳಿ ಆದರೆ ಇನ್ಯಾವ ರಸ್ತೆಯನ್ನು ಇವರು ದುರಸ್ತಿ ಮಾಡ್ತಾರೆ? ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು ರಸ್ತೆಯ ವ್ಯವಸ್ಥೆ, 2 ನೀರು, 3ನೇದು ಸ್ವಚ್ಛ ಪರಿಸರ. ಇಷ್ಟು ನಮಗೆ ಬಹಳ ಮೂಲಭೂತವಾದಂಥ ಅವಶ್ಯಕತೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ತೆರಿಗೆಗಳನ್ನು ನಾವು ಪುರಸಭೆಗೆ ಕಟ್ತಾ ಬಂದಿದ್ದೇವೆ. ಆದರೂ ಕೂಡ ನಮ್ಮ ಈ ಒಂದು ರಸ್ತೆಯನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸುವ ಬಗ್ಗೆ, ನೀರಿನ ವ್ಯವಸ್ಥೆಗಳು ಪರವಾಗಿಲ್ಲ ಇದೆ, ಈ ವ್ಯವಸ್ಥೆಗೊಳಿಸುವ ಬಗ್ಗೆ ಯಾಕೆ ಸರ್ಕಾರ ಮೌನವಾಗಿದೆ? ಯಾಕೆ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ? ಇವತ್ತು ಪುರಸಭೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳ್ತಾರೆ. ಓಕೆ, ಪುರಸಭೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೂ ಪುರಸಭೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿದ್ದಾರಲ್ಲ, ಅವರು ಪ್ರತಿ ತಿಂಗಳು ಸಂಬಳ ತಗೊಳ್ಳೋದಿಲ್ವಾ? ಅವರಿಗೆ ಈ ಕೆಲಸ ಕಣ್ಣು ಕಾಣೋದಿಲ್ವಾ? ಇದನ್ನೊಂದು ಸರಿ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ವಾ? ಮಾತೆತ್ತಿದ್ರೆ ಬೇಡದ್ದೇ ಮಾತಾಡ್ತಾರೆ ಹೊರತು ನಮಗೆ ಈ ಒಂದು ರಸ್ತೆಯ ದುರಸ್ತಿಯ ಬಗ್ಗೆ ಅವ್ರು ಏನು ಮಾತಾಡೋದು ನಾನು ಕಾಣೋದಿಲ್ಲ. ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ನಾವು ತೆರಿಗೆ ಕಟ್ಟುವವರು, ವಿ ಆರ್ ಪೇಯಿಂಗ್ ದ ಟ್ಯಾಕ್ಸಸ್ ಟು ದ ಮುನ್ಸಿಪಾಲಿಟಿ. ನಾವು ಕಟ್ಟುವಂಥ ತೆರಿಗೆಗೆ ಅನುಗುಣವಾಗಿ ನಮಗೆ ಬೇಕಾದಂಥ ಮೂಲಭೂತವಾದಂಥ ಅವಶ್ಯಕತೆಗಳನ್ನು ಕೊಡಬೇಕು. ಇನ್ನೊಂದು ನೋಡಿ, ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ, ಇದರಲ್ಲಿ ಮರ ಉಂಟು. ಇಲ್ಲಿ ಆ ಮರಗಳು ಎಲ್ಲಿಯಾದರೂ ತುಂಡಾಗಿ ಹೈ ಟೆನ್ಷನ್ ವೈರ್ನ ಮೇಲೆ ಬಿದ್ದರೆ ಅದರ ಪರಿಸ್ಥಿತಿ ಏನಾದೀತು? ನಾನು ಇದನ್ನು ತುಂಬ ಸತಿ ಗಮನಕ್ಕೆ ತಂದೆ. ಯಾರ ಹತ್ರ? ಲಿಖಿತವಾಗಿ ಅಲ್ಲ, ಮೌಖಿಕವಾಗಿ. ಇಂಥದ್ದು ಆಗ್ತಾ ಇದೆ, ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಗಮನ ಕೊಡ್ತಾ ಇಲ್ಲ. ಆದ್ದರಿಂದ ಇದರಿಂದ ಮುಂದೆ ಏನಾದರೂ ಅಪಾಯ ಆದರೆ ಇದಕ್ಕೆ ಹೊಣೆ ಯಾರು? ಇದು ನಮ್ಮ ಪ್ರಶ್ನೆ. ಅದಕ್ಕೋಸ್ಕರ ಒಂದನೇದಾಗಿ ನೋಡಿ, ರಸ್ತೆ ಅಂತ ಹೇಳಿದ್ರೆ ರಸ್ತೆಯದ್ದು ಅತಿಕ್ರಮಣ ಆಗಿದೆ. ಅದರಲ್ಲಿ ಗ್ಯಾರೇಜ್ಗಳು ಅತಿಕ್ರಮಣಗೊಂಡಿದೆ, ಅಂಗಡಿಗಳು ಅತಿಕ್ರಮಣಗೊಂಡಿದೆ, ಎಲ್ಲ ಅತಿಕ್ರಮಣವಾಗಿದೆ. ಹೋಗ್ಲಿಕ್ಕೆ ಬರಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಎಲ್ಲಿಯಾದರೂ ನಾವು ಮಾತಾಡಿದ್ರೆ ನಮಗೆ ಹೊಡೆಯೋರಿದ್ದಾರೆ, ಯಾಕೆ ಇದು ಅಂತೇಳಿ. ಆದ್ದರಿಂದ ಇಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಕೈಕುಂಜ ರಸ್ತೆ ಇದು ನದಿ ಬದಿಯವರೆಗೆ ಹೋಗ್ತದೆ, 2 ಕಡೆಗಳಲ್ಲಿ ಕೂಡ ನದಿ ಬದಿಯವರೆಗೆ ಹೋಗ್ತದೆ. ಸಾಕಷ್ಟು ವಸತಿ ಗೃಹಗಳಿದೆ, ಅದು ಎಲ್ಲ ನೌಕರರು, ಎಂಪ್ಲಾಯೀಸ್, ಅವರದ್ದು ವಸತಿ ಗೃಹಗಳಿವೆ. ಕಾಲಕ್ಕೆ ಕ್ಲಪ್ತ ಸಮಯಕ್ಕೆ ಸರಿಯಾಗಿ ತೆರಿಗೆಗಳನ್ನು ಪುರಸಭೆಗೆ ಪಾವತಿ ಮಾಡ್ತಾರೆ. ಇಂತಹ ಪ್ರದೇಶಕ್ಕೆ ಈ ರೀತಿಯಾದಂಥ ಒಂದು ಉದಾಸೀನ ಧೋರಣೆಯನ್ನು ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ತೋರ್ತಾರೆ ಅಂದರೆ ಇದರ ಅರ್ಥ ಏನು? ಅದಕ್ಕೋಸ್ಕರ ನಮ್ಮ ವಿನಂತಿ ಏನಂತಂದರೆ, ಈ ರಸ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ಇದನ್ನು ವ್ಯವಸ್ಥೆಗೊಳಿಸಬೇಕು. ನೀರು ಹರಿದು ಹೋಗುವಂಥ ಚರಂಡಿಗಳು ಅದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು.
ಜೊತೆಗೆ ಇಲ್ಲಿರುವಂತ ಎಲ್ಲ ಏನು ಆ ವಿದ್ಯುತ್ ಕಂಬದ ಮೇಲಿರುವಂತಹ ಮರಗಳಾಗಿರ್ಬೋದು ಇತ್ಯಾದಿಗಳಾಗಿರ್ಬೋದು ಅದನ್ನೆಲ್ಲವನ್ನು ನಿರ್ಮೂಲನೆ ಮಾಡಬೇಕು. ನಾವು ಅವರ ಬಳಿಗೆ ಹೋಗಿ ಇದನ್ನೆಲ್ಲ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ರಾಜಕೀಯ ರಂಗದ ನಿಷ್ಣಾತರು, ಅವ್ರ ಹತ್ರ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಎಲ್ಲ ಕೆಲಸಗಳು ನಮಗೆ ಆಗ್ಬೇಕು. ಇದು ನಮ್ಮ ಬೇಡಿಕೆ, ಪ್ರಮುಖ ಬೇಡಿಕೆ. ಯಾಕೆಂದ್ರೆ ರಸ್ತೆ ಸರಿ ಇಲ್ಲದಿದ್ರೆ ಒಂದು ದೇಹದ ನರಗಳಿದ್ದಂತೆ ಒಂದು ಪ್ರದೇಶದ ರಸ್ತೆ ಸರಿ ಇದ್ರೆ ಎಲ್ಲವೂ ಸರಿ. ಆದ್ರಿಂದ ಇದನ್ನೆಲ್ಲ ಕಾಲಕ್ಕೆ ಜನಪ್ರತಿನಿಧಿಗಳಾಗಿರೋದು ಯಾಕೆ, ಅವರು ಆಯ್ಕೆಯಾಗಿದ್ವಿ ಯಾಕೆ, ನಾವೇನಾದ್ರೂ ಮಾಡ್ತೇವೆ ಜನರಿಗೆ ಅಂತ ಯಾಕೆ ಮಾಡೋದಿಲ್ಲ? ಇದು ನಮ್ಮ ಪ್ರಶ್ನೆ. ಈಗ ನೀವು ನಿಂತುಕೊಂಡಿರುವಂತ ಪ್ರದೇಶವನ್ನೇ ನೋಡಿ ಎಷ್ಟು ಕೆಸರಿದೆ ಅಂತ. ಇದು ಈ ಪ್ರದೇಶದಲ್ಲಿ ವಾಹನಗಳು ಮಕ್ಕಳನ್ನು ಬಿಡ್ಲಿಕ್ಕೆ ಇಲ್ಲಿಗೆ ಬಸ್ಸುಗಳು ಬರ್ತದೆ, ಆ ಕೆಸರನ್ನು ಪಚಾಲ ನಟಿಸ್ತದೆ, ಮಕ್ಕಳ ಮೈ ಮೇಲೆ ಬಿದ್ದರೆ ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಂತ. ಇಂಥ ಪ್ರದೇಶ ಇದೆ. ಅದೇ ರೀತಿ ಆಚೆ ಕಡೆಯಲ್ಲಿ ಅಲ್ಲಿ ಕೂಡ ಬೇಕಾದಷ್ಟು ನೋಡಿ, ಅಲ್ಲಿ ಅಂಗನವಾಡಿ ಹೊಸ್ತು ನಿರ್ಮಾಣ ಆಗ್ತಾ ಇದೆ. ಆಚೆ ಬದಿಯಲ್ಲಿ ಸೊಸೈಟಿ ಇದೆ, ಅಲ್ಲಿ ಮೆಸ್ಕಾಮ್ ಇದೆ, ಅಲ್ಲಿ ಒಂದು ಕಮರ್ಷಿಯಲ್ ಸೆಂಟರ್ ಇದೆ, ಇದು BO ಆಫೀಸು, ಇಲ್ಲಿ ಕ್ವಾರ್ಟರ್ಸ್ಗಳಿವೆ, ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಈ ಬದಿಯ ರಸ್ತೆ ಅದು ನದಿ ಬದಿಯವರೆಗೆ ಹೋಗ್ತದೆ. ಇಂಥ ರಸ್ತೆಯನ್ನು ಈ ರೀತಿಯಾಗಿ ಅವಗಣನೆ ಮಾಡೋದು ಸರಿಯೇ? ಇದು ನಮ್ಮ ಪ್ರಶ್ನೆ. ಕೈಕುಂಜೆಯಲ್ಲಿರುವಂತಹ ಸಮಸ್ಯೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಥಳೀಯ ವ್ಯಕ್ತಿಯಾಗಿ ತಾವೇನು ಹೇಳ್ತೀರಿ? ನಿಮ್ಮ ಹೆಸರೇನು? ನಾನು ಶಿವರಾಮ್ ರೈ ಅಂತ. ಶಿವರಾಮ್ ರೈ ಇಲ್ಲಿ ಕೈಕುಂಜಲ್ಲಿ 14 ವರ್ಷದಿಂದ ಇದ್ದೇನೆ ನಾನು. ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಇದೆ ಈ ರಸ್ತೆದ್ದು. ಈ ರಸ್ತೆ ನೋಡಿ, ನಿಮಗೂ ಕೂಡ ಅಂದಾಜಾಗ್ತದೆ. ಇದು ಕಾಂಕ್ರೀಟ್ ಹಾಕಿ ಸಾಧಾರಣ 4-5 ವರ್ಷ ಆಯ್ತಾ ಏನೋ. ನನ್ನ ಲೆಕ್ಕ ಪ್ರಕಾರ, ಆಚೆ ನೋಡುವ, ನನ್ನ ಲೆಕ್ಕ ಪ್ರಕಾರ, ನನಗೆ ಗೊತ್ತಿದ್ದ ಪ್ರಕಾರ ಈ ಕಾಂಕ್ರೀಟ್ ರಸ್ತೆ ಉಂಟಲ್ಲ, ಕಾಂಕ್ರೀಟ್ ರಸ್ತೆ, ಅದಕ್ಕೆ ಸಾಧಾರಣ 15 ವರ್ಷದ್ದು ಒಂದು ಗ್ಯಾರಂಟಿ ಇರ್ತದೆ ಅಂತ ಹೇಳ್ತಾರೆ. ನಾವೇನು ಇಂಜಿನಿಯರ್ ಅಲ್ಲ, ಗೊತ್ತಾಗೋದು. ಇದು ಆಗಿ 4 ವರ್ಷದಲ್ಲಿ ಹೋಗಿದೆ ನೋಡಿ. ಇದರಲ್ಲಿ ಕಂಪ್ಲೀಟ್ ಜಲ್ಲಿ ಕಾಣ್ತದೆ, ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ಒಂದು ಪರಿಸ್ಥಿತಿ ಯಾವಾಗಲೂ ಇರ್ತದೆ. ಈ ರಸ್ತೆಯದ್ದು ಮೇನ್ ಪ್ರಾಬ್ಲಮ್ ಇಲ್ಲಿ ರಸ್ತೆಯದ್ದು. ಇದಕ್ಕೆ ಪರಿಹಾರ ಏನಾಗಬೇಕು ಅಂತ ಹೇಳಿ ನೀವು ಬಯಸ್ತೀರಿ? ಪರಿಹಾರ ನಾವು ಹೇಳ್ಬೇಕಂತಲೇ ಇಲ್ಲ, ಇದು ಜನಪ್ರತಿನಿಧಿಗಳು ನೋಡ್ಬೇಕು, ಮಾಡ್ಬೇಕು ಅದನ್ನು. ಈಗ ಅದಕ್ಕೆಲ್ಲ ಅನುದಾನ ಬರ್ತದೆ. ಇದೊಂದು ದೊಡ್ಡ ಸಂಗತಿ ಏನಲ್ಲ, ಕೋಟಿಗಟ್ಟಲೆದ್ದು ವಿಷಯ ಅಲ್ಲ. ಇದನ್ನು ಸರಿ ಮಾಡಿಸ್ಬೋದು. ನೋಡಿ, ನಿಮಗೆ ಗೊತ್ತಾಗ್ತದೆ ನೋಡಿ. ಇಂಥದ್ದು ಮಳೆಗಾಲದಲ್ಲಿ ಟಾಪು ಎಲ್ಲ ತೊಂದರೆಗಳು ಇಲ್ಲಿ ಈ ಏರಿಯಾದಲ್ಲಿ ಜಾಸ್ತಿ. ಆಚೆ ಕೂಡ ಉಂಟು, ಆಚೆ ಕಾಂಕ್ರೀಟ್ ಆಗಿದೆ, ಈಗ ಇದಾಗಲಿಲ್ಲ. ಇದು ಆಕ್ಚುಲಿ ಇದರಲ್ಲಿ ಬೇರೆ ಇದು ಕೂಡ ಆಗಿದೆ ಒಂದ್ಸಲ, ಎಲ್ಲ ಎನ್ಕ್ವೈರಿ ಎಲ್ಲ ಆಗಿತ್ತು ಕಾಣ್ತದೆ, ಸುದ್ದಿ ಇಲ್ಲ ಅದರದ್ದು. ಎಂತ ಆಯ್ತು ಏನು ಕತೆ ಅಂತ. ಪುರಸಭೆಗೆ ಮನವಿ ಕೊಡ್ಲಿಲ್ವಾ? ನಾವು ಮನವಿ ಅಂತಲ್ಲ, ಮನವಿ ಹೇಳಿದ್ದೇವೆ, ಎಲ್ಲ ಹೇಳ್ತೇವೆ. ಅದು ಅವರೇನು ಅಷ್ಟು ಟೇಕಪ್ ಮಾಡುದಲ್ಲ. ಇದು ವಿಷಯ ಬಿಟ್ಟು ಬೇರೆ ಕೂಡ ಮಾಡುದಿಲ್ಲ. ಇಲ್ಲೊಂದು ನೀರಿದ್ದು ಸಮಸ್ಯೆ ಇತ್ತು, ಇಲ್ಲಿದ್ದು ಯಾವುದು ಕೊಳಚೆ ನೀರು ಹೋಗುದು. ಇಲ್ಲೊಂದು ಒಳಗೆ ಒಂದು ಇದುಂಟು ಫ್ಲಾಟ್, ಅದು ಈಗಲೂ ಉಂಟಂದ್ರೆ ಈಗ ಬರುದಿಲ್ಲ. ಕೊಳಚೆ ನೀರು ಒಂದು ಇಲ್ಲೊಂದು ಒಳಗಿಂದ ಒಂದು ಫ್ಲಾಟ್ ಉಂಟು, SCS ಫ್ಲಾಟ್ ಅಂತ ಓಲ್ಡು. ಅದರದ್ದು ಕೊಳಚೆ ನೀರು ರೋಡ್ನಲ್ಲಿ ಹೋಗುದು. ಅದಕ್ಕೆ ಅವರದ್ದು ವ್ಯವಸ್ಥೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ನಾನೇ ಟೇಕಪ್ ಮಾಡಿದ್ದು, DC ವರೆಗೆ ಟೇಕಪ್ ಮಾಡಿದ್ದೇನೆ 2-3 ವರ್ಷದಿಂದ. ಈಗ ಕಳೆದ ವರ್ಷದಿಂದ ಇಲ್ಲ, ಬರುವುದಿಲ್ಲ. ಅಂದರೆ ಬಹುಶಃ ಅಲ್ಲಿ ರೆಸಿಡೆನ್ಸ್ ವಾಸಿಸುವವರು ಕಮ್ಮಿ ಆದ್ದರಿಂದ ಕಮ್ಮಿ ಆಗ್ತದೆ. ಇಲ್ಲದೆ ಅದಕ್ಕೆ ನೀರಿಗೆ ವ್ಯವಸ್ಥೆ ಇಲ್ಲ. ಅದು ನಾನು ಫುಲ್ಲು ಟೇಕಪ್ ಮಾಡಿದ್ದೇನೆ. ನನ್ನ ಹತ್ರ ಎಲ್ಲದುಂಟು. ಪುರಸಭೆಗೆ, ತಾಲೂಕು ಆಫೀಸಿಗೆ, ಮತ್ತು MLA ಅವರ ಹತ್ರ, ಮತ್ತು DC ಅವರಿಗೆ ಕೊಟ್ಟಿದ್ದೇನೆ ಮನವಿ. ಆ ನಂತರ ಅದು ಅಲ್ಲಿದ್ದು ಮಂಗಳೂರಿನ AC ಇವರಿಗೆಲ್ಲ ಫೋನ್ ಮಾಡಿ ಒಂದ್ಸಲ ಸ್ವಲ್ಪ ಏನಾದರೂ ಮಾಡಿದೆ. ಬಟ್ ಒಂದು ಅದಕ್ಕೆ ಶಾಶ್ವತ ಪರಿಹಾರ ಇಲ್ಲ ಈಗಲೂ. ಇಲ್ಲಿ ಉಂಟು ನೀರು, ಎಂತ ಕೊಳಚೆ ನೀರು ಇದರಲ್ಲಿ ಹೋಗುದು, ಯಾವುದರಲ್ಲಿ ರೋಡ್ನಲ್ಲಿ ಹೋಗುದು. ಇಂಥದ್ದೆಲ್ಲ ಸಮಸ್ಯೆಗಳು ಉಂಟು. ಈಗನೇ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ, ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾರು ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಷಯವನ್ನು ತಮ್ಮ ತಲೆಯಲ್ಲಿ ತೆಕ್ಕೊಂಡು ಅದನ್ನೊಂದು ಅದಕ್ಕೆ ಪರಿಹಾರ ಆಗ್ಬೇಕಂತ ಮಾಡುವವರು ಯಾರು ಇಲ್ಲ. ಅದೊಂದು ನಾವು ಹೇಳ್ಬೋದು, ಏನು ತೊಂದರೆ ಇಲ್ಲ. ಇದು ಮಾಡಿಸ್ಬೇಕು, ಯಾರು ಮಾಡುದು. ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೇಕು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ಕಟ್ಟುದಿಲ್ಲ, ಯಾವುದು ತೆರಿಗೆ ಕಟ್ತೇವೆ, ಅದೆಲ್ಲ ಸಮಯಕ್ಕೆ ಸರಿಯಾಗಿ ಅವ್ರು ತೆಕ್ಕೊಳ್ತಾರಲ್ಲ, ಅದ್ರಲ್ಲಿ ತೆಕ್ಕೊಂಡು ಪುನಃ ಇದಕ್ಕೆ ಫೈನ್ ಹಾಕ್ತಾರೆ. ಅದೆಲ್ಲ ಇಲ್ವಾ? ನಾವು ಕಟ್ತೇವಲ್ಲ, ರೋಡಿಗೆ ನಾವು ಟ್ಯಾಕ್ಸ್ ಕಟ್ಟುದಿಲ್ಲ. ಈಗ ವೆಹಿಕಲ್ ನೋಡಿ, ವೆಹಿಕಲ್ ನಿಮಗೆ ಕೊಂಡೋಗ್ಲಿಕ್ಕೆ ಗಡ ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಳಾಗ್ತದೆ ಈ ರೋಡ್ನಲ್ಲಿ. ಇದರದ್ದು ಮೇನ್ ಪ್ರಾಬ್ಲಮ್ ನೋಡಿ, ಇಲ್ಲಿ ನೋಡಿ ಜಲ್ಲಿ ಕಾಣುದು. ಜಲ್ಲಿ ಇದು ಆಕ್ಚುಲಿ 15 ವರ್ಷ ಬರಬೇಕು, 4 ವರ್ಷ ಬರಲಿಲ್ಲ. ಕೂಡ್ಲೆಸ್ ರೋಡ್. ತಮ್ಮ ಹೆಸರೇನು? ರಾಜೀವ್ ಶೆಟ್ಟಿ. ಏನ್ ಮಾಡ್ತಾ ಇದ್ದೀರಿ? ಕೈಕುಂಜೆಯಲ್ಲಿ ವಾಸವಾಗಿದ್ದೇನೆ. ಸಮಸ್ಯೆ ರೋಡ್ ಇದ್ದು ತುಂಬಾ ಉಂಟು. ಹಿರಿಯರೆಲ್ಲ ಹೇಳಿದ್ರು ನೋಡಿ, ನಿಮ್ಗೆ ಇಲ್ಲಿ ಎದುರೇ ಕಾಣ್ತದೆ. ಇಂಥದ್ದು ಹಲವಾರು ಮುಂದೆ ಕೂಡ ಉಂಟು. ನಮ್ಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಒಂದು ನೀರು ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ.
ಆ, ಜನಪ್ರತಿನಿಧಿಗಳು ಬರುವುದೇ ಇಲ್ಲ, ಅಧಿಕಾರಿಗಳು ಕಾಣ್ಲಿಕ್ಕೆ ಸಿಗುದಿಲ್ಲ. ಹೀಗೆಲ್ಲ ಸಮಸ್ಯೆ ಉಂಟು. ಈ ಸಮಸ್ಯೆ ಪರಿಹಾರಕ್ಕಾಗಿ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ? ನಾವು ಮನವಿಯನ್ನು ಮಾಡ್ತಾ ಇರ್ತೇವೆ. ಮನವಿಯನ್ನು ಯಾರು ಪರಿಗಣಿಸುವುದಿಲ್ಲ. ಬರುವ ಕೆಲಸದ ಬಗ್ಗೆ ಯಾರು ಗಮನ ಕೊಡುವುದಿಲ್ಲ. ನಮ್ಮಿಂದ ಬರುವ ಏನಾದರೂ ತೆರಿಗೆ ವಸೂಲಾತಿಗೆ ಮಾತ್ರ ಬರ್ತಾರೆ ಅಲ್ಲದೆ ಕೆಲಸ ಏನೂ ಮಾಡುವುದಿಲ್ಲ. ಕೇಳುವ ಜನವೇ ಇಲ್ಲ ಇದರ ಬಗ್ಗೆ. ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಎಲ್ಲರೂ ಒಂದೇ. ನಮ್ಮ ನೋವುಗಳನ್ನು ನಾವೇ ಅನುಭವಿಸ್ತಾ ಇದ್ದೇವೆ. ಅನುಭವಿಸ್ತೇವೆ. ಪರಿಹಾರಕ್ಕಾಗಿ ಅಧಿಕಾರಿಗಳು ಅಧಿಕಾರಿಗಳ ಸ್ಪಂದನೆ ಇಲ್ಲ ಅದಕ್ಕೆ. ಬಂಟ್ವಾಳ ಪುರಸಭೆಯ ಕೈಕುಂಜೆ ನೀವು ಪ್ರತಿನಿಧಿಸುತ್ತಾ ಇರುವಂತಹ ಒಂದು ವಾರ್ಡ್. ನಾವು ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ ಇಂದು ಕೈಕುಂಜೆಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಜನರು ಅಲ್ಲಿ ಆಗುತ್ತಿರುವಂತಹ ತೊಂದರೆಗಳ ಬಗ್ಗೆ ನಮ್ಮ ಬಂಟ್ವಾಳದ ನಮ್ಮ ನ್ಯೂಸ್ನ ಎದುರು ಹಂಚಿಕೊಂಡ್ರು. ರಸ್ತೆಯ ಇಕ್ಕೆಲೆಗಳಲ್ಲಿಯೂ ಪಾರ್ಕಿಂಗ್ನ ವ್ಯವಸ್ಥೆ, ರಸ್ತೆಗಳು ಸರಿ ಇಲ್ಲ ಅಂತೇಳಿ ಅದು ಹೊಂಡ ಗುಂಡಿಗಳೆಲ್ಲ ಬಿದ್ದು ನಡೆದಾಡಲು ಅಥವಾ ವಾಹನವನ್ನು ಸಂಚರಿಸಲು ತುಂಬಾ ಕಷ್ಟ ಆಗ್ತದೆ. ಟ್ಯಾಕ್ಸಿಗಾಗಿ ಪುರಸಭೆಯವರು ಬರ್ತಾರೆ, ನಾವು ಸರಿಯಾಗಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೇವೆ, ಆದರೆ ನಮಗೆ ಬೇಕಾಗುವಂತಹ ಮೂಲಭೂತ ಸಮಸ್ಯೆಗಳಲ್ಲಿ ನಾವು ವಂಚಿತರಾಗಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದು ಬಂಟ್ವಾಳ ಪುರಸಭೆಯ ಸದಸ್ಯರಾಗಿ ಹಿರಿಯ ಒಂದು ಓರ್ವ ಸದಸ್ಯರಾಗಿ ಕೈಕುಂಜೆಯ ಅಭಿವೃದ್ಧಿಗೆ ಶ್ರಮಿಸಿದಂತ ಒಂದು ಸದಸ್ಯರು ತಾವು. ಈ ಬಗ್ಗೆ ತಾವೇನ್ ಹೇಳ್ತೀರಿ? ಕೈಕುಂಜ ರಸ್ತೆಯ ಗುಂಡಿಗಳೆಲ್ಲ ಬೀಳಲಿಕ್ಕೆ ಅದು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೆವು. ಆದ್ದರಿಂದ ಅದನ್ನು ಯಾವುದೇ ಡೆವಲಪ್ಮೆಂಟ್ ಮಾಡದೆ ಕೇಸ್ ನಡೀತಾ ಇರುವುದರಿಂದ ಅದನ್ನು ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಕೊನೆಯ ಹಂತದಲ್ಲುಂಟು. ಆದ್ದರಿಂದ ಅದಕ್ಕೆ ಯಾವುದೇ ಅನುದಾನವನ್ನು ನೀಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಎರಡನೇದಂತ ಹೇಳಿದರೆ ಆ ರಸ್ತೆ, ನಾವು ಆ ಮೊದಲಿಂದ ಪುರಸಭೆಯ ನಗರೋತ್ಥಾನದಲ್ಲಿ ಸಾಧಾರಣ 40 ಲಕ್ಷ ರೂಪಾಯಿ ಇಟ್ಟು ಅಲ್ಲಿ ಬೀಚ್ ರೋಡ್ ಹೃದಯ ಭಾಗ ಅಂತೇಳಿ ಹಣವನ್ನು ಇಟ್ಟಿದ್ದೆವು. ಆ ರಸ್ತೆ ಕಾಮಗಾರಿಗೆ ಕಳಪೆ ಆದ್ದರಿಂದ ಸಂಪೂರ್ಣ ಕೆಟ್ಟು ಹೋಗಿದೆ ಈಗ. ಮತ್ತು ರಸ್ತೆ ಇಕ್ಕಲೆಗಡೆಯಲ್ಲಿ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ. ಈ ಬಗ್ಗೆ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದೇವೆ. ರಸ್ತೆ ಇಕ್ಕಲೆಗಳಲ್ಲಿ ಬೇಕಾದಷ್ಟು ಹಳೆಯ ನ್ಯಾಷನಲ್ ಹೈವೇ ಆದ್ರಿಂದ ಬೇಕಾದಷ್ಟು ಸ್ಥಳ ಇದ್ದು ಸುಸಜ್ಜಿತವಾದ ಪಾರ್ಕಿಂಗ್ ಅನ್ನು ಈಗಿನ ಆಡಳಿತಾಧಿಕಾರಿಯವರು ಮಾಡಿಕೊಡಬೇಕಾಗಿ ಹೇಳಿಕೊಡ್ತೇನೆ. ನೀವು ಅಲ್ಲಿ ಪ್ರತಿನಿಧಿಯಾಗಿ ಇದ್ದು ಅಲ್ಲಿ ಸೇವೆಯನ್ನು ಮಾಡಿದವರು ತಾವು. ಈ ಬಗ್ಗೆ ಅವರ ಒಂದು ನೋವಿಗೆ ನೀವು ಯಾವ ರೀತಿಯಲ್ಲಿ ಸ್ಪಂದಿಸ್ತೀರಿ? ಇದರ ಬಗ್ಗೆ ಅವರು ಯಾವ ಥರದ್ದು ಬೇಡಿಕೆಯನ್ನು ಇಡ್ತಾರೆ ಅದಕ್ಕೆ ಯಾವಾಗಲೂ ಆ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಬದ್ಧನಾಗಿರ್ತೇನೆ. ಬಂಟ್ವಾಳ ಪುರಸಭೆಯ ಹಿರಿಯ ರಾಜಕೀಯ ಧುರೀಣರು ಆಗಿರುವಂತಹ ಗೋವಿಂದ ಪ್ರಭು ಇವರು ಈ ಸಂದರ್ಭದಲ್ಲಿ ಕೈಕುಂಜೆಯ ಪ್ರತಿನಿಧಿಯಾಗಿ ತಮ್ಮ ಆಶೋತ್ತರಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಮುಂದಿಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ.